ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿದೆ. ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನು ಆ ರೀತಿ ಮಾತಾಡಿದ್ದು ಸರಿಯಿಲ್ಲ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ರಾಜಕೀಯದಲ್ಲಿರೋರು ಭಾಳ ಸಮಾಧಾನ ಇರಬೇಕು. ಏನೇ ವ್ಯತ್ಯಾಸಗಳಿದ್ರೂ ಕೂಡ ಕುಂತು ಕೂಲಂಕುಷವಾಗಿ ಮಾತಾಡಿ. ಏನು ಅವ್ರ ವಾದ? ದಳದವ್ರದ್ದು ಹಿಂದೆ ಫಂಕ್ಷನ್ ಆದಾಗ ಎಲ್ಲ ಬ್ಯಾನರ್ಸು ಪೋಸ್ಟರ್ಸು ಹಾಕಿತ್ತು, ಅದನ್ನು ಮುನ್ಸಿಪಾಲ್ಟಿಯವರು ತೆಗಿಲಿಲ್ಲ, ನಮ್ಮದಾಗಿದ್ದರೆ ತೆಗೆದುಬಿಟ್ರು ಅನ್ನೋದು ವಾದ. ಆ ವಾದ ಇದ್ದರೂ ಕೂಡ ನೇರವಾಗಿ ಮಾತಾಡೋದಕ್ಕೆ ಪರಿಹಾರ ಕಂಡುಹಿಡಿಬೇಕಿದ್ರೆ ಈ ರೀತಿ ಅವಹೇಳನವಾದಂಥ ಮಾತುಗಳನ್ನು ಯಾರಿಗೂ ಮಾತಾಡಬಾರ್ದು. ಅದು ಅನಾಗರಿಕತೆ ಆಗುತ್ತೆ. ಸುಸಂಸ್ಕೃತರಾದವರು ಈ ಭಾಷೆಯನ್ನು ಬಳಸಬಾರ್ದು. ಅವರಿಗೆ ನನಗೆ ಸಿಕ್ಕಲಿಲ್ಲ, ಬುದ್ಧಿ ಹೇಳ್ತೀನಿ, ಅದು ಯಾವತ್ತೂ ಆಗಬಾರ್ದು. ಈಗಾಗಲೇ ಕ್ಷಮೆ ಕೇಳಿದ್ದಾರೆ. ಇದನ್ನು ಯಾವತ್ತೂ ಯಾವ ಕಾಲದಲ್ಲಿ ಮಾತಾಡಬಾರ್ದು. ಒಬ್ಬ ಜನಪ್ರತಿನಿಧಿ ಆಗುವಂಥ ವ್ಯಕ್ತಿ ತನ್ನದೇ ಆದಂಥ ಗುಣ, ನಡತೆ, ನೀತಿಗಳನ್ನು ಬೆಳೆಸ್ಕೋಬೇಕಾಗುತ್ತೆ. ಆದ್ದರಿಂದ ನನಗೂ ಕೂಡ ಮನಸ್ಸಿಗೆ ಸ್ವಲ್ಪ ಖೇದ ಆಯಿತು. ಸರಿಯಿಲ್ಲ, ಈ ರೀತಿ ಮಾತಾಡಬಾರ್ದು ಅಂತೇಳಿ. ಬಟ್ ಹಿನ್ನೆಲೆಯನ್ನು ನೋಡಿದಾಗ ಯಾಕೆ ಈ ರೀತಿ ಆಯಿತು ಅಂದರೆ, ಅವರ ಅಭಿಪ್ರಾಯದಲ್ಲಿ ನಾನು ವಿಚಾರ ಮಾಡಿದಾಗ ಅಲ್ಲಿನ ಕಾರ್ಯಕರ್ತರು ದಳದ ಎಲ್ಲ ಪೋಸ್ಟರ್ಸು ಬ್ಯಾನರ್ಸನ್ನು ಆ ತೆಗಿತಾ ಇಲ್ಲ, ಕಮಿಷನರ್ ಅವರು ನಮ್ಮದು ತೆಗೆದಿದ್ದಾರೆ ಅನ್ನೋದಕ್ಕೆ ಕಾರಣ ಬಂದಿದೆ ಅಂತ ಅವ್ರು ಹೇಳ್ತಾರೆ, ನಾನು ಹೇಳೋದಿಲ್ಲ. ಅವರು ಅಲ್ಲಿ ಉಸ್ತುವಾರಿ ಸಚಿವರಿಗೆ ಹೇಳ್ಬೇಕಾಯಿತು. ಇವರು DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು. ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ, ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿಯಿಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಡಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪರ ಶಿಷ್ಯ, ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು. JDS ಅವರು ಏನಾದರೂ ಪ್ರಭಾವ ಬೀರಿರ್ಬೋದಾ ಅಧಿಕಾರಿ ಮೇಲೆ? ನಾನು ಅದನ್ನು ಗೊತ್ತಿಲ್ಲದೆ ಹೇಳೋದಿಲ್ಲ. ಅಧಿಕಾರಿಗಳು ಪಾಪ ಅವರು ಇತಿಮಿತಿಯಲ್ಲಿರ್ತಾರೆ. ಲೋಪದೋಷಗಳಾದರೆ ನಾವು ಮನವರಿಕೆ ಮಾಡಬೇಕು. ಈಗ ಅದು ಹಾಕಿದ್ದೀರಿ, ನಮ್ಮದು ಬಿಟ್ಟಿದ್ದೀರಿ, ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಅಂತ ಕೇಳ್ಬೋದು. ಅಲ್ಲಿ ಕೇಳಿದೆ ಆ ರೀತಿ ಭಾಷೆ ಸರ್ ಹೇಳಿದ್ರು. ರೋಡ್ಗೆ ಹಾಕಿದ್ದಾರೆ, ಅದನ್ನ ಮಾತ್ರ ಒಂದು ನಾವು ತೆಗೆದಿದ್ದೀವಿ, ರೋಡ್ಗೆ ಹಾಕಿರೋದು ತೆಗೆದಿದ್ದೀವಿ ಅಂತಾನೆ ಅವರು ಸಮಜಾಯಿಸಿ ಕೊಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು. ಆದ್ರೂ ಕೂಡ ರಾಜೀವ್ ಕೂಡ ಮಾತಾಡ್ತಾ ಬೆಂಕಿ ಹಚ್ಚಿಬಿಡ್ತೀವಿ ಅಂತೆಲ್ಲಾನು ಕೂಡ ಮಾತಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾನೆ ಎಲ್ಲವೂ ನೋಡಿದ್ದೀನಿ, ಯಾವುದೂ ಸರಿ ಇಲ್ಲ. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯದು ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮಗೂ ಬೇಸರ ಆಗಿದೆ. ರಾಜಕೀಯ ಅನುಭವ ಕೊಡ್ತಾ ಇದೆಯಾ ಸರ್? ಅನುಭವ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವನು ಮೊದಲಿಂದ ನಾನು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೇನೆ, ಇದೇನು ಹೊಸದೇನಲ್ಲ. ಬಟ್ ಎಮೋಷನ್ನಲ್ಲಿ ಅಂಥದ್ದು ಆಗಬಾರ್ದು. ಒಬ್ಬ ರಾಜಕಾರಣಿಗೆ ಮಾತಾಡ್ಬಾರ್ದು. ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಬಟ್ ಬುದ್ಧಿ ಹೇಳ್ತೀನಿ, ಇಂಥದ್ದು ಯಾವ ಕಾಲಕ್ಕೂ ಮಾಡಬಾರ್ದು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತರ್ಬೋದಾಗಿತ್ತು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ಬೋದಾಗಿತ್ತು, ಹತ್ತಿರದಲ್ಲಿ ತಹಸೀಲ್ದಾರ್ ಇದ್ದರು, AC ಇದ್ದರು, ಮಾತಾಡ್ಬೋದಾಗಿತ್ತೆ. ಬಿಟ್ಟರೆ ಯಾವತ್ತೂ ಕೂಡ ನಾವು ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸ ಮಾಡಬಾರ್ದು. ಜನರ ಸಮಸ್ಯೆಗಳಿಗೆ ಎಮೋಷನ್ ಆಗೋದು ಬೇರೆ ಸರ್. ಏನೋ ಜನಕ್ಕೆ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ಆ ಸಂದರ್ಭದಲ್ಲಿ ಮಾತಾಡಿ ಇದೊಂದು ಸಣ್ಣ ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟು ಎಮೋಷನ್ ಆಗಬೇಕಾಗಿತ್ತು ಅನ್ನೋ ಪ್ರಶ್ನೆ ಇದೆ. ಬ್ಯಾನರ್ ಎಷ್ಟೋ ಜನ ಕಟ್ಕೊಳ್ತಾರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಎಷ್ಟಂತ ಅವರು ಕೀಳಕ್ಕಾಗ್ತಾರೆ. ಮುನ್ಸಿಪಾಲ್ಟಿಯವರು ಇವತ್ತು ಕಿತ್ತರೆ ನಾಳೆ ಕಟ್ಟಿರ್ತಾರೆ. ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಕಟ್ತಾ ಹೋಗ್ತಾರೆ. ಅವರ ಲೀಡರ್ಸ್ ವಿಷಯದಲ್ಲಿ
ಬಟ್ ಅಷ್ಟಕ್ಕೆ ನಾವು ಅಷ್ಟು ಮಾಡ್ಕೊಬಾರ್ದಾಗಿತ್ತು. ಅದು ಮನಸ್ಸಿಗೆ ಕಷ್ಟ ಆಗಿದೆ. ಬಟ್ ಈಗ ಅಲ್ಲಿ ಸಿಬ್ಬಂದಿಗಾಗಿ ಅವಮಾನಿಸಿದ್ದಾರೆ, ಅವರಿಗೆ ಅಶ್ಲೀಲ ಪದಗಳು ನಿಲ್ಲಿಸಿದ್ದಾರೆ ಅಂತೇಳಿ ದಲಿತ ವಿರೋಧಿ ಅನ್ನುವಂಥ ಕಾರಣಕ್ಕಾಗಿ ಪ್ರತಿಭಟನೆಗಳು ಕೂಡ ಅದರಲ್ಲಿ ದಲಿತರು ಇವರು ಅಂತ ಬರೋದಿಲ್ಲ, ಅದೆಲ್ಲ ಕರೆಕ್ಟ್ ಅಲ್ಲ. ಆ ಇನ್ಸಿಡೆಂಟು ಒಬ್ಬ ಅಧಿಕಾರಿಗೆ ಅಥವಾ ರಾಜಕೀಯ ವ್ಯಕ್ತಿಗೆ ಅದು ಸೂಕ್ತವಾದಂಥದ್ದಲ್ಲ. ಆ ಭಾಷೆ ಸರಿಯಿಲ್ಲ. ಮತ್ತು ಅಧಿಕಾರಿ ಯಾರೇ ಆಗಿರಲಿ ಅವ್ರಿಗೂ ಕೂಡ ಆ ರೀತಿ ಅವ್ರದ್ದೇ ಆದ ಘನತೆಗಳು ಇರ್ತದೆ. ಮತ್ತು ಅಧಿಕಾರಿನ ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದು ಕೂಡ ನಮ್ಮ ಇತಿಮಿತಿ ಇರ್ತದೆ. ಅದು ಎಲ್ಲಿ ಮೀರಿದೆ ಅದಕ್ಕೆ ಹೇಳಿ. ನೀವು ಮಾಹಿತಿ ತಗೊಂಡ ಪ್ರಕಾರ ಅಲ್ಲಿ ದಳದವರು ಹಾಕಿದ್ರು, ದಳದವ್ರದ್ದು ಯಾರ್ದು ಬ್ಯಾನರ್ ಮುಟ್ಟಿಲ್ಲ. ಅವ್ರು ಹೇಳ್ತಾರೆ, ನಾನು ನೋಡಲಿಲ್ಲ. ಯಾಕಪ್ಪ ಹಿಂಗೆಲ್ಲ ಗಲಾಟೆ ಮಾಡಿಕೊಂಡು ಹಿಂಗಾಯಿತು ಅಂದರೆ ದಳದವ್ರದ್ದು ಇತ್ತು, ಮೊದಲಿಂದ ಇತ್ತು, ಅವ್ರದ್ದು ತೆಗೆದಿಲ್ಲ, ನಮ್ಮದು ಇದು ಮಾಡಿದ್ರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅಲ್ಲದ್ರೆ ಗೊತ್ತಾಗ್ತಿತ್ತು ನಮಗೆ. ನಮ್ಮನ್ನು ಕರೆದಿದ್ರು ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ನಮಗೆ ಕಾರ್ಯಕ್ರಮ ಬೇರೆ ಇದ್ದಿದ್ದರಿಂದ ಹೋಗೋಕ್ಕಾಗಲ್ಲ. ತಿದ್ಕೋಬೇಕಾಗ್ತದೆ. ನಾನು ಕೂಡ ಎಚ್ಚರಿಕೆ ಹೇಳ್ತೀನಿ. ಒಳ್ಳೆಯ ಸಮಾಜ ಸೇವೆ ಮಾಡಿ ಹೆಸರು ತಗೊಂಡಿದ್ದನು ಇಂಥ ದುರಂತಕ್ಕೆ ಸಿಕ್ಕಿದ್ದು ನಮಗೆ ಬೇಸರಾಗಿದೆ, ನೋವಾಗಿದೆ. ಇನ್ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು ಅಂತ ಕೂಡ ಸೂಚನೆ ಕೊಡ್ತೀನಿ. ಸರ್, ಇಮಿಡಿಯೇಟ್ ಕುಮಾರಸ್ವಾಮಿ ಅವರು ಬಂದು ಮಧ್ಯಪ್ರವೇಶ ಮಾಡಿದ್ದಾರೆ. ಚೀಫ್ ಸೆಕ್ರೆಟರಿ ಫೋನ್ ಮಾಡಿ ಮಾತನಾಡಿದ್ದಾರೆ. ಅವ್ರಿಗೆ ಸುದ್ದಿಗೋಷ್ಠಿ ಕೂಡ ಮಾಡಬಹುದು. ಅವರು ರಾಜಕೀಯ ದೃಷ್ಟಿಯಿಂದಲೂ ಬಳಸ್ಕೊಳಕ್ ನೋಡ್ತಾ ಇದ್ದಾರೆ. ರಾಜಕೀಯ ನಾನು ಬರೆಸೋಲ್ಲ, ನನಗೂ ಗೊತ್ತಿಲ್ಲ ಅಲ್ಲಿ ಏನೇನು ನಡೆದಿದೆ ಅಂತ. ನಾನು ನಿಮ್ಮ ಮಾಧ್ಯಮದ ನೋಡಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾರೂ ರಾಜಕೀಯ ಬೆಳೆಸೋದಿಲ್ಲ, ಸರಿ ಇಲ್ಲ. ಅದಕ್ಕೆ ಅವಶ್ಯಕತೆ ಇಲ್ಲ. ಬುದ್ಧಿ ಹೇಳಬೇಕು, ತಿದ್ದಬೇಕು. ಇಂಥವು ಆಗಬಾರ್ದು ಯಾವತ್ತು. ಅದರಲ್ಲಿ ಒಬ್ಬ ರಾಜಕಾರಣಿಗೆ ಏನು ತಾಳ್ಮೆ ಶಾಂತಿ ಇರಬೇಕು. ಅದನ್ನು ಎಲ್ಲಿ ಮೀರಿ ಹೋಗಿದೆ ಅದನ್ನು ನಾವು ಯಾರೂ ಕೂಡ ಒಪ್ಪೋದಿಲ್ಲ. ಇಲ್ಲ, ನನಗೆ ಸಿಕ್ಕಲಿಲ್ಲ. ಅವರ ಶ್ರೀಮತಿಯವರು ಸಿಕ್ಕಿದ್ರು. ಏನಮ್ಮ ನೀವೆಲ್ಲ ಒಳ್ಳೆ ಸುಸಂಸ್ಕೃತ ಮನೆಗಳಿಂದ ಬಂದಂಥವರು, ಈ ಭಾಷೆ ಬಳಸಬಾರ್ದಲ್ಲ ಅಂಥೇಳಿ ಬುದ್ಧಿ ಹೇಳಿದೆ. ಇವತ್ತಿಗಾಯ್ತು, ಯಾವತ್ತು ಕಾಳಿಸ್ಬಾರ್ದು, ಇದು ಅಕಸ್ಮಾತ್ ಆಗಿದೆ, ಆಗಬಾರ್ದಾಗಿತ್ತು ಅಂತೇಳಿ ಅವ್ರಿಗೂ ಬುದ್ಧಿ ಹೇಳಿ ಕಳಿಸ್ತಾರೆ. ಸರ್, ಅಲ್ಪಸಂಖ್ಯಾತರಿದ್ದಾರೆ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋ ದೃಷ್ಟಿಯಿಂದ ಈ ರೀತಿ ಎಮೋಷನಲ್ ಆಗಿ ಮಾತಾಡಿದ್ರೆ ಅವರು ಇವತ್ತು ಓಲೈಕೆ ಮಾಡಿದ್ರೆ 10 ವರ್ಷದಿಂದ ಅವ್ರದ್ದೇ ಕೆಲಸ ಮಾಡ್ತಾವನೆ. ಇವತ್ತು ಹೊಸದಾಗಿ ಓಲೈಕೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಅವ್ರ ಕೆಲಸದಲ್ಲಿ ಇದ್ದಾನೆಪ್ಪ. ಕುಡಿಯೋ ನೀರಿಲ್ಲ ಅಂದರೆ ಬೋರ್ ಹಾಕಿಸ್ತಾನೆ. ಆಂಬ್ಯುಲೆನ್ಸ್ ಇಟ್ಟಿದ್ದಾನೆ ಅಲ್ಲಿ ಸಾಕಷ್ಟು. ಯಾರಿಗಾದ್ರೂ ಮದುವೆ ಅಂದರೆ ದುಡ್ಡು ಕೊಡ್ತಾನೆ, ದೇವಸ್ಥಾನ ದುಡ್ಡು ಕೊಡ್ತಾನೆ. ಇದು ಒಳ್ಳೆಯ ಕೆಲಸ ಮಾಡೋದು. ಈ ಇದಾಗ್ಬಿಡ್ತಲ್ಲ ಅಂತ ನನಗೆ ಭಾಳ ಬೇಜಾರು. ಸರಿಯಿಲ್ಲ. ಇದು ಹೇಳೋಣ. ರಾಹುಲ್ ಗಾಂಧಿ